ಗ್ಯಾಪ್ ತಗೊಂಡಿದ್ದೀನಿ ಇವಾಗ. ಮೆಣಸಿನಕಾಯಿ ಉಪ್ಪಿನಕಾಯಿ ತಮಿಳ್ನಾಡು ಉಪ್ಪಿನಕಾಯಿ ಮಾಡಿದ್ದಾರೆ ಮೇಡಮ್. ಕೇಳ ಉಪ್ಪಿನಕಾಯಿ ಅಲ್ವಾ? ಇವಾಗ ನನ್ನ ತಮ್ಮ ಹೀಗಿದ್ದಾನೆ, ಬಟ್ ಚಿಕ್ಕ ವಯಸ್ಸಲ್ಲಿ ನೋಡಿ ಹೀಗಿದ್ದಾರೆ. ಹೀಗಿದ್ದಿದ್ದು ನನ್ನ ರೂಮ್ನ ಹೆಂಗೆಲ್ಲ ಡೆಕೋರೇಟ್ ಮಾಡ್ತೀನಿ ಅಂದರೆ ಈಗ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರೇನು ಯೂಟ್ಯೂಬ್ ಚಾನಲ್. ವ್ಲಾಗ್ ಏನಪ್ಪ ಅಂತಂದರೆ ಮನೆ ಕ್ಲೀನ್ ಮಾಡಬೇಕು. ನನ್ನ ತಮ್ಮ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಾ ಇದ್ದಾನೆ, ಹಾಗಾಗಿ ಮನೆಯನ್ನು ಕ್ಲೀನ್ ಮಾಡ್ತಾಯಿದ್ದೀವಿ. ಇವಾಗ ನಮ್ಮಿ ಬಿಸಿನೀರು ಮತ್ತು ತುಪ್ಪ ಹಾಕ್ಕೊಟ್ಟಿದ್ದಾರೆ, ಗೀ ವಾಟರ್. ಸೊ ಇದನ್ನು ಕುಡಿದು ಡೇನ ಸ್ಟಾರ್ಟ್ ಮಾಡೋಣ. ಇವಾಗ ಏನದನ್ನ ಧೂಳು ತೆಗಿಬೇಕಾ? ನೋಡಿ ಗಾಯ್ಸ್, ನಮ್ಮ ಅಕ್ಕ ಗೊಂಬೆಗಳು ತೆಗ್ದು ಕೆಳಗಾಗತೈತೆ. ಪಟ್ಟನ್ ಡ್ಯಾನ್ಸ್ ಹೇಳಿ. ಅಮ್ಮ ಮತ್ತೆ ಧೂಳು ಬೀಳ್ತೈತೆ ಅದ್ರ ಮೇಲೆ. ಅಲ್ಲೆಲ್ಲ ನೀಟಾಗಿ ಒರೆಸ್ಕೊಂಡೆ. ಅಪ್ಪ, ಇದು ನೀಡೋದೇ ದೊಡ್ಡ ಸಮಸ್ಯೆ. ಈ ಫೋಟೋ ನನ್ನ 2023 ನನ್ನ ಫ್ರೆಂಡ್ ನನಗೆ ಬರ್ಡೇ ಗಿಫ್ಟ್ ಹಾಕ್ಕೊಟ್ಟಿರೋ ಫೋಟೋ. ತೇಜ, ಅದೇ ಫೋಟೋ. ಅದೇ ಮುಂದೆ ನೋಡಿ ಗಾಯ್ಸ್, ನಮ್ಮ ಅಕ್ಕ ಕಾಲೇಜಿಗೆ
ಜಾನ ಅಂತೂ ಎಗ್ರಿನೇ ಮುದ್ದಾಗ್ಬಿಟ್ಲು ಹೋಗತ್ತಾಗಿದ್ದಾನ. ಏನಮ್ಮ ಅಂಜಿ ಇಲ್ಲಿ ನೋಡಿದ್ದೀನಲ್ಲ ಹೆಂಗ್ ಮಾಡಿದಾಳೆ ಇವಳು. ಸೀದಾ ಇಲ್ಲಿ ತನಕ ಎಗರ್ತಾಳ ಅವಳು. ಈ ಫೋಟೋ ಯಾವಾಗ ಗಿಫ್ಟ್ ಕೊಟ್ಟಿದ್ದು ಅಂತಂದರೆ 2024 ಬರ್ತ್ಡೇಲಿ ನನ್ನ ಫ್ರೆಂಡ್ ಇಡೀ ಫ್ಯಾಮ್ಲಿನ ಒಂದು ಇದನ್ನು ಮಾಡಿ ಕೊಟ್ಟಿದ್ರು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಅವನೇ ಎಡಿಟ್ ಮಾಡಿರೋದು ಇದನ್ನು, ಅವನೇ ಎಡಿಟ್ ಮಾಡಿ ಫ್ರೇಮ್ ಮಾತ್ರ ಹಸಕ್ಕೆ ಕೊಟ್ಟಿರೋದು. ನಿಮಗೆ ಯಾರಿಗಾದರೂ ಈ ಥರ ಎಡಿಟ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ಫೋಟೋಸ್ ಹಾಕಿ ನಾನು ಎಡಿಟ್ ಮಾಡಿ ನಿಮಗೆ ಕಳಿಸ್ತೀನಿ. ಇವಾಗ ನನ್ನ ತಮ್ಮ ಹೀಗಿದ್ದಾನೆ, ಬಟ್ ಚಿಕ್ಕ ವಯಸ್ಸಲ್ಲಿ ನೋಡಿ ಹೀಗಿದ್ದಾನೆ. ಇವಾಗ ಒಳ್ಳೆ ಇಷ್ಟು ಹೈಟ್ ಆಗಿದ್ದಾನೆ ನನಗಿಂತ. ಎಷ್ಟು ಕ್ಲೀನ್ ಮಾಡಿದ್ರು ಕೂಡ 2 ದಿನಕ್ಕೆ ಧೂಳು ತುಂಬಿಕೊಡೋದು ನೋಡಿ ಇಲ್ಲಂತ. ಅವಿ ಬರ್ತಡೇ ದಿನ ಅವನು ಎಷ್ಟು ಹುಡುಕಿದ್ವಿ ಗೊತ್ತಾ? ಗಿಫ್ಟ್ ಪ್ಯಾಕ್ ಮಾಡಕ್ಕೆ ಇದ್ದು ಅಲ್ಲ, ಮಾಡೇ ಇಲ್ಲ. ಇರೋ ತಗೊಂಡು ಹಂಗೆ ಕೊಟ್ಟಿರೋದು ಅವನಿಗೆ. ನಾನು ನೋಡಿ guys, ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು. ಆ ಮಕ್ಕಳು ನಮ್ಗೆ ಕೆಲಸ ಹಚ್ಬಿಟ್ರು ಗೈಸ್. ಟೋಪಿ ಇದ್ದು ನೋಡಿ, ಇದ್ರಾಗೆ ಇದ್ದು ಕೇಳಿದ್ರೆ ಅವಾಗ ಟೋಪಿ ಇಸ್ಬೇಕಾ? ಹಾ? ತೊಳಿಯಲ್ಲ ದೀಪ ತೊಳಿಬೇಕು. ಸದ್ಯ ತಿಳ್ಕೊಂಡು ಹಂಗೆ ಇಡ್ಲಾ? ದೇವ್ರ ಸಾಮಾನೆಲ್ಲ ತೊಳಿಬೇಕು. ಸರಿ ಈಗ ತಾಳ ಲೋಕಂತವೆ ಯಾರಾದ್ರೂ ಟೋಪಿ ಏನು ಓಪೆಂಟ್ ಆಗಿ ಬರ್ತಾರೆ ಇದು. ಗೋಡೆ ಎಲ್ಲ ಕೊಡ್ಕೊಂಡೆ, ಫೋಟೋ ಹಿಂದ್ಗಡೆ ಅವೆಲ್ಲ ಇಲ್ಲ, ಕ್ಲೀನ್ ಆಗಿಬೇಕಾ ಇದನ್ನ? ಅಲ್ಲ, ಸೈಡ್ ಧೂಳಮ್ಮ ನೋಡು ಒಳಗೆ. ಇಲ್ಲಿ ಎಂತ ಇಲ್ಲ. ತೆಗಿಲ್ಲ ಯಾರನ? ಬರ್ತಿಲ್ಲ.
ಇಲ್ಲೆಲ್ಲ ಕೆಲಸ ಆಯ್ತು, ಇವಾಗ ನಿಮ್ಮ ಕೆಲಸನೇ ಪೆಂಡಿಂಗ್ ಇರೋದಿಲ್ಲ. ಅಯ್ಯೋ, ಈ ABC ಮಾಡಿ ಎಷ್ಟು ದಿನ ಆಯ್ತು. ಊಟ ಮಾಡು, ಸಾಕಾಗಿಯಾ? ಸಾಕಾಗಿದ್ದೀನಿ. ಮತ್ತೆ ಈಗ ಊಟ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡಬೇಕು ಮನೆ ಕೆಲಸ. ಒಂದು 5-10 ನಿಮಿಷ ರೆಸ್ಟ್ ಆಗ ಸಾಕಲ್ಲ? ಸಾಕು. ಸಾಕ್ಬಿಡು, ದೊಡ್ಡ ಕೆಲಸ ಕೊಟ್ಬಿಟ್ಟೆ. 10 ನಿಮಿಷ ಗ್ರೇಟ್. ನಾನು 10 ನಿಮಿಷ ಗ್ಯಾಪ್ ತಗೊಂಡಿದ್ದೀನಿ ಇವಾಗ. ಬರೀ ಊಟ ಮಾಡೋದು, ಸೊಪ್ಪು ಸಾರು ಅನ್ನ. ಉಪ್ಪಿನಕಾಯಿ ಅನ್ನ. ಬೇರೆ ಮೆಣಸಿನ್ಕಾಯಿ ಉಪ್ಪಿನಕಾಯಿ. ತಮಿಳ್ನಾಡು ಉಪ್ಪಿನಕಾಯಿ ಮಾಡಿದ್ದಾರೆ ನಮ್ಮ ದೊಡ್ಡಮ್ಮ. ಕೇರಳ ಉಪ್ಪಿನಕಾಯಿ ಅಲ್ವಾ? ಹಾಂ, ತಮಿಳ್ನಾಡು ಉಪ್ಪಿನಕಾಯಿ. ನಾನು ಕೇರಳ ಉಪ್ಪಿನಕಾಯಿ ಯಾವಾಗಲೂ ತಿಂದಿಲ್ಲ. ಆಂಧ್ರ ಉಪ್ಪಿನಕಾಯಿ. ಹೀಗಿದ್ದಿದ್ದು ನನ್ನ ರೂಮ್ನ ಹೆಂಗೆಲ್ಲ ಡೆಕೋರೇಟ್ ಮಾಡ್ತೀನಿ ಅಂದರೆ, ಈಗ ಸದ್ಯಕ್ಕೆ ಇವಾಗ ಪೇಂಟ್ ಎಲ್ಲ ಮುಗೀತು. ಇನ್ನೂ ಅರೇಂಜ್ಮೆಂಟ್ಸ್ ತುಂಬ ಇದೆ. ನೋಡೋಣ, ಇನ್ನೂ ಇಷ್ಟೇ ಆಗಿರೋದು ಕೆಲಸ. ಇನ್ನೂ ನಾಳೆಗೆ ತುಂಬ ಇದೆ. ಏನು ಮಮ್ಮಿ ಹೆಂಗೆ ಕಾಣ್ತಿದ್ದಾರೆ ನೋಡ್ರಿ. ಅಮ್ಮ ಅಡುಗೆ ಮಾಡ್ತಾ ಇದ್ದಾರೆ. ಊಟ ಮಾಡಿ ಮಲ್ಕೊಂಬಿಡೋದು ಅಷ್ಟೇ. ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಶುಭರಾತ್ರಿ.